ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುಷು, ಆರೋಗ್ಯ, ಸಕ್ಸಸ್ ಎಲ್ಲ ಸಿಗಲಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಇದು ಅಕ್ಷಯ ತೃತೀಯ ದಿನದ ವ್ಲಾಗ್ ಆಗಿದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ 3 o'clock ಇಂದಾನೆ ಸ್ಟಾರ್ಟ್ ಮಾಡಿದ್ದೆ. ಹಬ್ಬ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಬೇಗ ಎಚ್ಚರ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ಕ್ಯಾಮ್ರಾನ ಆನ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಾಗಲೇ 3:25 ಈ ಥರ ಆಗಿತ್ತು. ನಾನು ನಿನ್ನೆ 3 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಕ್ಷಯ ತೃತೀಯ ದಿನ ಮಾಡಲೇಬೇಕಾಗಿರುವಂತಹ 3 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅವು. 3ರಲ್ಲಿ ಒಂದಾದರೂ ಫಾಲೋ ಮಾಡಿ. 3 ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಬೇಕಿದ್ರೆ 3 ಮಾಡ್ತೀನಿ ಅಂತ ಅಂದರೆ ಅದು ಕೂಡ ಒಳ್ಳೆಯದು. 3 ಮಾಡ್ತಿದ್ರೆ 3 ಮಾಡಿ. ದಯಮಾಡಿ ಎಲ್ಲರೂ ಮಾಡಿ, ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು 10 ನಿಮಿಷ ನೀವು ಟೈಮ್ ಕೊಟ್ಟರೆ ಮುಗ್ದೋಯ್ತು. ಈಸಿಯಾಗಿ ಎಲ್ಲ ಕೆಲಸನೂ ಆಗ್ಬಿಡುತ್ತೆ ಲೈಫಲ್ಲಿ. ಈ ಥರ ಮಾರ್ನಿಂಗ್ ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಈ ಥರ ಎಲ್ಲ ಹಾಕ್ಕೊಂಡು ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ಅದು ನನಗೆ ಪೀಸ್ ಆಫ್ ಆ್ಯಂಡ್ ಪಾಸಿಟಿವ್ ವೈಬ್ನ ಕೊಡುತ್ತೆ. ಸೊ ಹಾಗಾಗಿ ಇವಾಗ ಕಸ ಗುಡಿಸಿ ನೆಲ್ಲ ಒರೆಸ್ಕೊಂಡು ಮನೆ ಮುಂದೆ ಕೂಡ ಕಸ ಗುಡಿಸಿ ನೆಲ್ಲ ಒರೆಸಿ ರಂಗೋಲಿನ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ಸುಮ್ಮನೆ ಟೈಮ್ ತುಂಬ ಇದು ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಬಿಟ್ಟು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಂಗೋಲಿನ. ಅಕ್ಷಯ ತೃತೀಯ ಅನ್ನೋದು ಒಂದು ಅದ್ಭುತವಾಗಿರೋ ಮುಹೂರ್ತ. ಈ ಮುಹೂರ್ತದಲ್ಲಿ ದೇವತೆಗಳೇ ಪ್ರಾರ್ಥನೆ ಮಾಡಿ ತಮಗೆ ಏನು ಬೇಕೋ ಅದನ್ನ ಕೇಳ್ಕೊತಾರೆ ಅಂತೆ. ಅಂಥದ್ರಲ್ಲಿ ನಾವು ಸಾಮಾನ್ಯ ಮನುಷ್ಯರಾಗಿ ನಮಗೇನು ಬೇಕು ಅದನ್ನು ಯೂನಿವರ್ಸಿಗೆ ಸೆಂಡ್ ಮಾಡಿದರೆ ಸಾಕು, ಯೂನಿವರ್ಸ್ ನಮಗೆಲ್ಲ ಕೊಡುತ್ತೆ. ಅಕ್ಷಯ ತೃತೀಯ ದಿನ 1 ಸೆಕೆಂಡ್ ಕೂಡ ಯಾರು ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಮನೇನ ಡೆಕೋರೇಟಿವ್ ಮಾಡೋದಂದರೆ ಸಖತ್ ಇಷ್ಟ. ಹಬ್ಬ ಅಂತೂ ಬಂದರೆ ನಾನು ಸಾಧ್ಯ ಆದಷ್ಟು ಹೋಮ್ನ ಡೆಕೋರ್ ಮಾಡ್ತೀನಿ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟೊತ್ತು ಎಲ್ಲ ಬೇಸಿಕ್ ಕೆಲಸ ಎಲ್ಲ ಮುಗೀತು. ಮುಗಿದ ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ವಿಡಿಯೋ ಮಾಡ್ಕೊಳ್ತಾ ನಾವು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾವಿರೋದು ಬಾಡಿಗೆ ಮನೆಯಲ್ಲಿ ದೇವ್ರ ಕೋಣೆ ಇಲ್ಲ. ಸೊ ಹಾಗಾಗಿ ಚಿಕ್ಕದ ನಾವೇ ಒಂದು ಕಡೆ ಮಾಡ್ಕೊಂಡಿದ್ದೀವಿ, ಅಲ್ಲೇ ಮಾತ್ರ ಪೂಜೆ ಮಾಡ್ತೀನಿ. ಸೀರೆಯಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಸೀರೆ ಚೆನ್ನಾಗಿ ಉಟ್ಕೊಂಡಿದ್ದೀನ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನಂಗೆ ತುಂಬ ಇಷ್ಟ ಓದೋದಕ್ಕೆ. ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಪೂಜೆ ಮಾಡಿದ್ದಾದಮೇಲೆ ಹಬ್ಬ ಇರೋದ್ರಿಂದ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ. ನಾನು ಗ್ಯಾಸ್ ಸ್ಟವ್ನ ಇವತ್ತಿಂದ ಪೂಜೆ ಮಾಡಿಲ್ಲ. ನಾನು ಯಾವತ್ತೂ ಗಂಡನ ಮನೆಗೆ ಬಂದಿದ್ದೀನಲ್ಲ ಆವತ್ತಿಂದ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ಕೂಡ ಅಷ್ಟೇ ಒಲೆನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು, ಅದನ್ನು ನೋಡಿದ್ದೀನಲ್ಲ. ಸೊ ಹಂಗಾಗಿ ನಂಗೆ ಒಲೆ, ಗ್ಯಾಸ್ ಸ್ಟವ್ ಏನಾದರೂ ಕ್ಲೀನಾಗಿ ಅದನ್ನು ಯಾವಾಗಲೂ ಪೂಜೆ ಮಾಡಿ ದೇವ್ರ ಥರ ನೋಡುವಂಥ ಅಭ್ಯಾಸ ನನಗೆ. ನಾನಿಲ್ಲಿ 5 ಆಮೆನ ತೋರಿಸ್ತಾ ಇದ್ದೀನಿ. 5 ಆಮೆ ಇರುವಂತಹ ಒಂದು ಸ್ಟ್ಯಾಚ್ಯೂನ ಮನೇಲಿಟ್ರೆ ಲಕ್ ಅನ್ನೋದು ಸ್ಟಾರ್ಟ್ ಆಗತ್ತಂತೆ. ಸೊ ನೋಡಿ, ನಿಮ್ಗೆ ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬನ್ನಿ. ಒಂದು ಮದರ್ ಆಮೆ ಇರುತ್ತೆ, 4 ಮರಿ ಆಮೆ ಇರುತ್ತೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಿದೆ. ನಮ್ಮಮ್ಮ ನನಗೆ ಮೊದಲು ಹೇಳ್ಕೊಟ್ಟಿರೋ ಪಾಠ ಏನು ಗೊತ್ತಾ, ದೀಪ ಹಚ್ಚಬೇಕಾದ್ರೆ ಯಾರ ಜೊತೆನೂ ಮಾತಾಡೋಕೆ ಹೋಗಬೇಡ. ದೀಪ ಹಚ್ಚಬೇಕಾದ್ರೆ ಒಳ್ಳೆ ಮನಸ್ಸಿಂದ ಹಚ್ಚು. ದೀಪ ಹಚ್ಚಬೇಕಾದ್ರೆ ಏನಾದರೂ ಮನಸ್ಸಲ್ಲಿ ಒಳ್ಳೇದಾಗಲಿ ಅಂದ್ಕೊಂಡು ಹಚ್ಚು, ನಿನಗೆ ಒಳ್ಳೇದಾಗತ್ತೆ. ನಾನು ಚಿಕ್ಕವಳಿದ್ದಾಗ ದೀಪ ಹಚ್ಚಬೇಕಾದ್ರೆ ನಮ್ಮ ಅಣ್ಣ ನಮ್ಮ ತಮ್ಮನ ಜೊತೆ ಜಗಳ ಮಾಡ್ಕೊಂಡು ಹಚ್ತಿದ್ದೆ. ಯಾಕಮ್ಮ ಬರೀ ನನಗೆ ಹೇಳ್ತೀಯಲ್ಲ, ಅವ್ರಿಗೂ ಹೇಳು, ಗಂಡು ಮಕ್ಕಳಿದ್ದಾರೆ ಅವ್ರಿಗೇನು ಕೆಲಸನೇ ಹೇಳಲ್ಲ ನೀನು, ದೀಪ ಹಚ್ಚಕ್ಕೆ ಅವ್ರಿಗೂ ಹೇಳು ಅಂತ ಅಂದಾಗ ನಮ್ಮಮ್ಮ ಈ ಮಾತು ಹೇಳ್ತಿದ್ರು. ಇನ್ನೇನು ಪೂಜೆ ಮುಗೀತಾ ಬಂತು. ಈ ಚಿಕ್ಕ ಜಾಗದಲ್ಲಿ ಎಷ್ಟು ಸಾಧ್ಯನೋ ನನಗೆ ಅಷ್ಟು ಚೆನ್ನಾಗಿ ಪೂಜೆನ ಮಾಡ್ತೀನಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಚೆನ್ನಾಗಾಗಿದೆನಾ ಇಲ್ವಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಬಾಯಲ್ಲಿ ಶ್ಲೋಕಗಳನ್ನು ಜೋರಾಗಿ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಹಾಗೆ ಪ್ರತಿ ತಿಂಗಳು 2 ಹೊಸ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಈ ಥರ ನಾವು ಅಭ್ಯಾಸಗಳನ್ನು ಮಾಡ್ಕೊಂಡು ಹೋದಾಗ ನಮ್ಮಲ್ಲೇ ನಾವು ಇಂಪ್ರೂವ್ಮೆಂಟ್ನ ಕಾಣ್ತೀವಿ. ಸೆಲ್ಫ್ ಇಂಪ್ರೂವ್ಮೆಂಟ್ ಆದಾಗ ಆಟೋಮೆಟಿಕ್ ನಮ್ಮ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಇವಾಗ ಈ ಥರ ಊದನ್ನು ಹಾಕಿ ಮನೆ ತುಂಬ ನಾನು ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಈ ಥರ ಮಾಡಿದರೆ ತುಂಬಾ ಒಳ್ಳೆಯದು. ಇಷ್ಟೊತ್ತು ಮನೆಯೆಲ್ಲ ಕ್ಲೆನ್ಸ್ ಮಾಡಿದ್ದಾದಮೇಲೆ ಇವಾಗ ದೇವರಿಗೆ ನಾನು ಕರ್ಪೂರನ ಹಚ್ತಾ ಇದ್ದೀನಿ. ಹಾಗೆ ಕರ್ಪೂರನ ಹಚ್ಚಿದ್ದಾದಮೇಲೆ ಯಾರೂ ಮನೇಲಿ ಇಡೋದಕ್ಕೆ ಹೋಗಬೇಡಿ, ಹೊರಗಡೆನೇ ಇಡಿ ಈ ಥರ. ಯಾಕಂತ ಅಂದರೆ ಅದರಲ್ಲಿರೋ ಕಾರ್ಬನ್ ಎಲ್ಲ ಏನಿರುತ್ತಲ್ಲ ಅದನ್ನ ನಾವು ಅದನ್ನ ಸ್ಮೋಕ್ ಮಾಡಿದಾಗ ನಮಗೆ ಹೆಲ್ತ್ ಅಪ್ಸೆಟ್ ತುಂಬ ಆಗುತ್ತೆ. ಆಮೇಲೆ ನಮಗೆ ಹೆಲ್ತ್ ಇಶ್ಯೂ ತುಂಬ ಬರುತ್ತೆ, ಅದರಲ್ಲೆಲ್ಲ ತುಂಬ ಕೆಮಿಕಲ್ ಹಾಕಿರೋದ್ರಿಂದ. ಸೊ ಹಾಗಾಗಿ ಫೋಟೋ ತಗೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋದೆ. ಯಾಕೋ ನನಗೆ ಫೋಟೋ ಚೆನ್ನಾಗಿ ಬಂದಿಲ್ಲ ಅನ್ನಿಸ್ತು. ಕೆಳಗಡೆ ಬಂದು ಆಮೇಲೆ ನನ್ನ 3 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಕೂಡ ಎಲ್ಲ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನಮ್ಮ ಮನೇಲೂ ಕೂಡ ಅವರು ಮಲಗಿದ್ದವ್ರು ಎಲ್ಲರೂ ಎದ್ರು. ನಾನು ಇದೆಲ್ಲ ಪೂಜೆ ಮುಗಿಸೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಸಂಡೇ ಎಲ್ಲರೂ 10 ಗಂಟೆಗೆ ಎದ್ದೇಳ್ತಾರೆ, ಅಲ್ಲಿವರೆಗೂ ಎಲ್ಲರೂ ಮಲ್ಕೊಂಡಿರ್ತಾರೆ. ಅವ್ರು ಮಲಗೋ ಅಷ್ಟರಲ್ಲಿ 10 ಗಂಟೆ ಅನ್ನೋಷ್ಟರಲ್ಲಿ ನನ್ನ ಪೂಜೆ ಕೂಡ ಮುಗೀತು, ನನ್ನ ಟೆಕ್ನಿಕ್ಸು ಮುಗೀತು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.